ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಂತ ಅಲ್ಪಸಂಖ್ಯಾತ ನಾಯಕರ ದಂಗಲ್ ಏಕಾಏಕಿ ರೊಚ್ಚಿಗೆದ್ದ ಮೂಲ ಕಾಂಗ್ರೆಸ್ ಲೀಡರ್ಸ್ ದಾವಣಗೆರೆ ಸೋತ್ರೆ ಆ ನಾಯಕನೇ ಕಾರಣ ಅಂತೇಳಿ ಕೈ ನಾಯಕರು ದೂರ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ ಅಲ್ಪಸಂಖ್ಯಾತ ನಾಯಕರ ದಂಗಲ್ ಮತ್ತಷ್ಟು ಆಕ್ರೋಶ ಭರಿತರಾಗಿ ಮಾತನಾಡ್ತಿದ್ದಾರೆ. ಆ ನಾಯಕನೇ ಕಾರಣ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲುಂಡ್ರೆ ಅಂತ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ತನ್ವೀರ್ ದೂರಿನ ಸರಮಾಲೆಯ ಬೆನ್ನಲ್ಲೇ ಈಗ ಜಬ್ಬಾರ್ಗೆ ಕೊಕ್ಕೊಡ್ಲಾಗಿದೆ. ನಜೀರ್ಗೂ ಕೂಡ ಶಾಕ್ ಕೊಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ಗೂ ಕೂಡ ಸಂಕಷ್ಟ ಎದುರಾಗುತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್. ಹಾಗಾದ್ರೆ ರಾಜಕೀಯವಾಗಿ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು, ಬೆಳವಣಿಗೆಗಳು ಏನು, ಯಾತಕ್ಕಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋತಿದ್ದೇ ಆದ್ರೆ ಆ ಸೋಲಿನ ಹೊಣೆಗಾರಿಕೆಯನ್ನ ಹೊರಬೇಕಾದಂತ ಆ ನಾಯಕ ಯಾರು? ಮುಸ್ಲಿಂ ಸಮುದಾಯ ಇಷ್ಟೆಲ್ಲ ಆಕ್ರೋಶ ಭರಿತವಾಗಿ ಮಾತನಾಡೋದಕ್ಕೆ, ದೂರಿನ ಸರಮಾಲೆಯನ್ನೇ ಕೊಡೋದಕ್ಕೆ ಎಲ್ಲದಕ್ಕೂ ಕಾರಣ ಏನು? ಸಿಎಂ ಸಿದ್ದು ಆಪ್ತ ಸಚಿವ ಜಮೀರ್ ಅಹಮದ್ ತಲೆದಂಡ ಆಗುತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಬಣದಿಂದ ದೂರಿನ ಸರಮಾಲೆ. ಹೀಗಾಗಿ ದೂರಿನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಗಮನಕ್ಕೆ ತಂದಿದ್ದಾರೆ ಜಮೀರ್ ಅಹಮದ್. ಹೊರ ರಾಜ್ಯದ ಪ್ರವಾಸದಲ್ಲಿ ಇರುವಾಗಲೇ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಸಿಎಂಗೆ ನೇರವಾಗಿ ಕಡ್ಡಿ ತುಂಡಾಗುವಂತೆ ಹೇಳಿದ್ದಾರೆ ಜಮೀರ್ ಅಹಮದ್. ಕೇರಳ ಚುನಾವಣೆ ಟಾಸ್ಕ್ ಕೊಟ್ಟಿದ್ರಿ, ಅದನ್ನ ಕಂಪ್ಲೀಟ್ ಮಾಡಿದ್ದೇನೆ. ಬಳಿಕ ದಾವಣಗೆರೆ, ಬಾಗಲಕೋಟೆಯಲ್ಲೂ ಕೂಡ ಪ್ರಚಾರ ಮಾಡಿದ್ದೀನಿ. ಈಗ ನನ್ನ ಹಾಗೂ ಜಬ್ಬಾರ್, ನಜೀರ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಕ್ರಮ ನನಗೆ ಬೇಸರ ತರಿಸಿದೆ ಅಂತ ಜಮೀರ್ ಅವರು ಹೊರ ರಾಜ್ಯದ ಪ್ರವಾಸದಲ್ಲಿರುವಾಗಲೇ ಸಿದ್ದರಾಮಯ್ಯನವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಜಮೀರ್ ಜೊತೆ ಮಾತನಾಡುವಾಗ ಸುರ್ಜೇವಾಲಾ ವಿರುದ್ಧ ಸಿಎಂ ಸಿಡಿಮಿಡಿಗೊಂಡಿದ್ದಾರಂತೆ. ಹೈಕಮಾಂಡ್ ಜೊತೆ ಮಾತಾಡಿ ಸಮಸ್ಯೆ ಬಗೆಹರಿಸುವಂತ ಭರವಸೆಯನ್ನು ಕೊಟ್ಟಿದ್ದಾರಂತೆ. ಹಾಗಾದ್ರೆ ಜಮೀರ್ ಅವರ ತಲೆದಂಡ ಆಗುತ್ತಾ? ನಿಜಕ್ಕೂ ಇಲ್ಲಿ ಜಮೀರ್ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರ? ತಮ್ಮ ಪಕ್ಷದ ಅಭ್ಯರ್ಥಿಯೇ ಸೋಲ್ಬೇಕು ಅನ್ನುವಂತ ಕಾರಣಕ್ಕೆ ಒಳೆಟು ಬೀಳಿಸುವಂತ ಕೆಲಸವನ್ನ ಮಾಡಿದ್ರ? ಹಾಗಾಗಿನೇ ಇದೆಲ್ಲವೂ ಕೂಡ ಕ್ರಮ ಆಗ್ತಾ ಇದೆಯಾ? ಕಾಂಗ್ರೆಸ್ ಶಿಸ್ತಿನ ಪಕ್ಷ, ಇದೆಲ್ಲದಕ್ಕೂ ಕೂಡ ಅವಕಾಶ ಇಲ್ಲ ಅನ್ನುವಂತ ಮೆಸೇಜ್ ಅನ್ನ ಹೈಕಮಾಂಡ್ ನಾಯಕರು ಪಾಸ್ ಮಾಡ್ತಾ ಇದ್ದಾರ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ಕಾಂಗ್ರೆಸ್ ಯಾವತ್ತೂ ಕೂಡ ಹೇಳ್ಕೊಳ್ತಾ ಇರುತ್ತೆ ನಮ್ದು ಶಿಸ್ತಿನ ಪಕ್ಷ ಅಂತ, ಬಿಜೆಪಿ ಅಂತೆ ಅಲ್ಲ ಅಂತ ಪದೇ ಪದೇ ಪುನರುಚ್ಚಾರ ಮಾಡುತ್ತೆ. ಇಲ್ಲಿ ಯಾರು ಅಶಿಸ್ತನ್ನ ತೋರಿಸಿದ್ದಾರೋ, ಯಾರು ಪಕ್ಷದ ನಿಷ್ಠೆಯನ್ನ ತೋರದೆ ಅಶಿಸ್ತು ಅಲ್ಲಿ ಮಾಡಿದಾರೋ ಅಂತವರ ವಿರುದ್ಧ ಕ್ರಮ ಆಗೋದು ಖಾಯಂ. ಆ ಮೆಸೇಜ್ ಪಾಸ್ ಮಾಡುವಂತ ಯತ್ನಾನ ಇದು? ಸೌಖ್ಯ, ಖಂಡಿತ ಕಾಂಗ್ರೆಸ್ ಶಿಸ್ತಿನ ಪಕ್ಷ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಇದೀಗ ನಜೀರ್ ಅಹಮದ್ ಮತ್ತು ಜಬ್ಬಾರ್ ಅವರ ಮೇಲೆ ಕ್ರಮಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ದಾವಣಗೆರೆ ಚುನಾವಣೆಯ ಫಲಿತಾಂಶದ ಮೇಲಿಂದ ಯಾರ ಮೇಲೆ ಹೆಚ್ಚಿನ ಮತ್ತು ಇನ್ನಷ್ಟು ಕ್ರಮಗಳಾಗುತ್ತೆ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಪ್ರಮುಖವಾಗಿ ಜಮೀರ್ ಅಹಮದ್ ಅವರ ಮೇಲೆ ಈಗ ದೂರುಗಳು ದಾಖಲಾಗಿರುವಂತದ್ದು. ಯಾಕಂದ್ರೆ ಹೈಕಮಾಂಡ್ಗೆ ದೂರನ್ನ ದಾಖಲು ಮಾಡಿ ಒಂದಿಷ್ಟು ಕ್ರಮಕ್ಕೆ ಆಗ್ರಹವನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ವ್ಯತ್ಯಾಪ್ತರಾಗಿರುವಂತಹ ಜಮೀರ್ ಅಹಮದ್ ಈ ಒಂದು ದಾವಣಗೆರೆ ಚುನಾವಣಾ ಕಣದಿಂದ ದೂರ ಸರಿದಿದ್ರು. ಜೊತೆಗೆ ಏನು ಚುನಾವಣಾ ಪ್ರಚಾರಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಹೋಗಿ ಅಂತ ಹೇಳಿದ್ರು ಕೂಡ ಈ ಒಂದು ಚುನಾವಣಾ ಪ್ರಚಾರ ಕಣದಿಂದ ದೂರ ಉಳಿದ್ರು. ನನಗೆ ಹೈಕಮಾಂಡ್ ಕೇರಳ ಟಾಸ್ಕ್ ಕೊಟ್ಟಿದೆ, ಹೀಗಾಗಿ ನಾನು ಆ ಒಂದು ಟಾಸ್ಕ್ ನಲ್ಲಿ ಇದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಜೊತೆಗೆ ಟಿಕೆಟ್ ತಪ್ಪಿರೋದಕ್ಕೂ ಕೂಡ ಅಸಮಾಧಾನ ಹೊಂದಿರುವಂತಹ ಜಮೀರ್ ಅಹಮದ್ ಇಲ್ಲಿ ಒಳಏಟು ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ಗೆ ಮಾಡಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರ ಆರೋಪ. ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಸಲೀಂ ಅಹಮದ್ ಸೇರಿದಂತೆ ಹಲವಾರು ನಾಯಕರು ಸುರ್ಜೇವಾಲಾ ಅವರ ಮೂಲಕ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ದಾರೆ. ಹೀಗಾಗಿ ಜಮೀರ್ ಅಹಮದ್ ಅವರ ಮೇಲೆ ಯಾವ ರೀತಿ ಕ್ರಮಗಳಾಗತ್ತೆ ಅನ್ನುವಂಥದ್ದು ಒಂದ್ ಕಡೆ ಚರ್ಚೆ ಆಗ್ತಿದ್ರೆ, ಜಮೀರ್ ಅಹಮದ್ ಅವರ ನಡೆಯಿಂದಲೇ ನಮಗೆ ಕಾಂಗ್ರೆಸ್ಗೆ ಇಲ್ಲಿ ದಾವಣಗೆರೆಯಲ್ಲಿ ಸೋಲಾಗತ್ತೆ ಅನ್ನುವಂತ ಆತಂಕ ಇದೀಗ ಎದುರಾಗಿರುವಂತದ್ದು. ಪ್ರಮುಖವಾಗಿ ಚುನಾವಣೆಯ ಫಲಿತಾಂಶ ಬರೋದಕ್ಕೆ ಇನ್ನೂ ತುಂಬಾ ದಿನಗಳಿರೋದ್ರಿಂದ ಸದ್ಯಕ್ಕೆ ಆಂತರಿಕವಾಗಿ ಅಲ್ಲೇ ಆಗಿರುವಂತಹ ಮತಗಳ ಹಂಚಿಕೆ ಮತ್ತು ಮತಗಳ ಒಂದು ಕ್ರೋಢೀಕರಣ ಕಾಂಗ್ರೆಸ್ಗೆ ಎಷ್ಟಾಗಿದೆ ಅನ್ನುವಂತ ಒಳ ಮಾಹಿತಿಯನ್ನ ತಿಳಿದುಕೊಂಡಿರುವಂತದ್ದಕ್ಕೆ ಇದೀಗ ನಜೀರ್ ಅಹಮದ್ ಮತ್ತು ಜಮೀರ್ ಅಹಮದ್ ಅವರ ನಡೆಯಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಹೀಗಾಗಿ ಅವರ ಒಂದು ಅಸಮಾಧಾನ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರಿದೆ. ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ದೂರುಗಳು ದಾಖಲು ಮಾಡಿರುವಂತದ್ದು. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲಿಂದಲೂ ಕೂಡ ಏನು ಜಮೀರ್ ಅಹಮದ್ ಅವರ ಮೇಲೆ ಒಂದಿಷ್ಟು ಅಸಮಾಧಾನ ಹೊಂದಿರು ಸಿಎಂ ಸಿದ್ದರಾಮಯ್ಯ ಪರವಾಗಿದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಈಗ ದಾವಣಗೆರೆ ಉಸ್ತುವಾರಿಯನ್ನು ಹೊತ್ತಿರುವಂತದ್ದು ಕೂಡ ಡಿಕೆ ಶಿವಕುಮಾರ್. ಹೀಗಾಗಿ
ಶತಾಯಗತಾಯ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ದೊರಕಿಸಿಕೊಡುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಹರಸಾಹಸನ ಪಟ್ಟಿದ್ರು, ಜೊತೆಗೆ ಸಕ್ಸಸ್ ಕೂಡ ಆಗಿದ್ರು. ಹೀಗಾಗಿ ಈ ಒಂದು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಆಗಿದ್ದಕ್ಕೆ ಇಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಜಮೀರ್ ಅವರು ಕೈ ಕೊಟ್ಟಿದ್ದರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ ಅನ್ನೋದನ್ನ ಪ್ರೂವ್ ಮಾಡಕ್ಕೆ ಹೋಗ್ತಿರುವಂತದ್ದು. ಜನವಿ ಮೇಲೆ ಯಾವ ರೀತಿ ಕ್ರಮಗಳಾಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ದುರ್ಗೇಶ್ ಮಾಹಿತಿಗೆ.